ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಸಂಡೇ ಮಿನಿ ವ್ಲಾಗ್. ಸೊ ಇವತ್ತು ನಮ್ಮ ಆಫೀಸ್ ಕೊಲ್ಲಿಗೆ ಅವ್ರದ್ದೊಂದು ಫಂಕ್ಷನ್ ಇತ್ತು. ಸೊ ಅದಕ್ಕೆ ಹೋಗೋಣ ಅಂತ ನನ್ನ ಮಗ ಆಗಲೇ ರೆಡಿಯಾಗಿ ಕೂತಿದ್ದಾನೆ. ಬನ್ನಿ ತೋರಿಸ್ತೀನಿ. ಅನ್ನಪೂರ್ಣೆ, ಸದಾಪೂರ್ಣೆ, ಶಂಕರ, ಪ್ರಾಣವಲ್ಲಭೆ, ಜ್ಞಾನವೈರಾಗ್ಯ, ಸಿದ್ಧಾರ್ಥಂ, ಭಿಕ್ಷಾಂದೇಹಿ ಚ, ಪಾರ್ವತಿ, ಅನ್ನದಾತೋ ಸುಖಿ ಭವ. ಇಲ್ಲಿ ನೋಡಿ, ನಮ್ಮ ಹೀರೋ ಆಗಲೇ ರೆಡಿಯಾಗಿ ಕೂತಿದ್ದಾರೆ. ರೆಡಿನಾ? ಎಲ್ಲಿಗೆ ಹೋಗ್ತಿದ್ದೀರಾ? ಈಗ ರೆಡಿ ಆಗಬೇಕು. ನಾನು ರೆಡಿ ಆಗಬೇಕಾ? ರೆಡಿಯಾಗಿ ಬರಲಾ? ಓಕೆ, ಬೇಗ ರೆಡಿಯಾಗಿ ಬರ್ತೀನಿ. ಸೊ ರೆಡಿ ಆಯಿತು. ಈಗ ನಾನು ಹೋಗಿ ಬೇಗ ಬೇಗ ಪಟ್ಪಟ ಅಂತ ರೆಡಿಯಾಗಿ ಬರ್ತೀನಿ. ಓಕೆ, ಆಮೇಲೆ ತೋರಿಸ್ತೀನಿ. ಸೊ ಇವತ್ತು ಫಂಕ್ಷನ್ಗೆ ಸಿಂಪಲ್ಲಾಗಿ ನಾನು ರೆಡಿಯಾಗಿರೋದು ಈ ಥರ. ಸೊ ನೋಡ್ತಾ ಇದ್ದೀರಾ, ನನ್ನ ಮಗ ಆಲ್ರೆಡಿ ರೆಡಿಯಾಗಿ ಟಿ ವಿ ನೋಡ್ತಾ ಕೂತಿದ್ದಾನೆ. 12 ಗಂಟೆಗೆ ಹೋಗೋಣ ಅಂದ್ಕೊಂಡಿದ್ದು, ಬಟ್ ಯಾರೂ ಇನ್ನೂ ಬಂದಿಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿಂದ 1 ಗಂಟೆಗೆ ಹೊರಡೋಣ ಅಂತ. ಸೊ ನಾನು ಮನೇಲಿ ಅಡುಗೆ ಎಲ್ಲ ಮುಗಿಸಿ ಹೊರಡಲಿಕ್ಕೆ ರೆಡಿಯಾಗಿರೋದು. ಸೊ ಇದ್ದಿದ್ದು ಫಂಕ್ಷನ್ನು ಬರ್ತ್ಡೇ ಪಾರ್ಟಿ ಮೊಮ್ಮಗಂದು. ಸೊ ಆಫೀಸ್ ಅಂಕಲ್ ಅವ್ರದ್ದು. ನಾವು ಬರೋಷ್ಟರಲ್ಲಿ ಆಲ್ರೆಡಿ ಕೇಕ್ ಕಟ್ ಮಾಡ್ತಾಯಿದ್ರು. ಆ ಟೈಮಿಗೆ ಬಂದವು. ಸೊ ನಾವು ಸ್ವಲ್ಪ ಹೊತ್ತು ಹಾಗೆ ಕೂತಿದ್ವು. ಆದಮೇಲೆ ಎಲ್ಲರೂ ನಮ್ಮ ಆಫೀಸವ್ರು ತುಂಬ ಜನ ಬಂದರು. ಬಂದಮೇಲೆ ನಾವು ಹೋಗಿ ಫೋಟೋ ಎಲ್ಲ ತೆಗೆಸ್ಕೊಂಡು, ತುಂಬ ಜಾಸ್ತಿ ಜನ ಬಂದಿದ್ದರಿಂದ ನಾವು ಏನು ಮಾಡಿದ್ವು, ಫೋಟೋ ತೆಗೆಸ್ಕೊಂಡು ಊಟಕ್ಕೆ ಹೋಗಿ ಕೂತ್ಕೊಂಡ್ವು. ಊಟ ಮಾಡಿ ಆದಮೇಲೆ ನನ್ನ ಮಗಂದು ಬಲೂನ್ ಬೇಕು ಅಂತ ಏನು ಸೈಲೆಂಟೇ ಹೋಗಿಲ್ಲ. ಯಾರು ಮಾತಾಡ್ಸಿದ್ರು ಮಾತಾಡ್ತಾನಿಲ್ಲ, ಅವನಿಗೆ ಬಲೂನ್ ಬೇಕು ಅಂತ. ಸೊ ಈಗ ಒಂದು ಹೇಳಿದೆ, ನಮ್ಮ ಆಫೀಸವರೊಬ್ಬರು ಬಲೂನ್ ಬಿಚ್ಚಿಕೊಟ್ರು. ಅದಾದಮೇಲೆ ಅವ್ನು ಸ್ವಲ್ಪ ಆವಾಗ ಖುಷಿ ಆದ ಬಲೂನ್ ಕೊಟ್ಟ ಮೇಲೆ. ನೋಡಿ, ಇಲ್ಲಿ ಸೈಲೆಂಟಾಗಿ ನಿಂತಿದ್ದಾನೆ, ಬಾಯಲ್ಲಿ ಬಾಳೆಹಣ್ಣು ಇಟ್ಕೊಂಡು. ಓಕೆನಾ? ಹ್ಯಾಪಿ ಹ್ಯಾಪಿ. ಯಾರು ಬಿಚ್ಕೊಟ್ಟಿದ್ದು ಪಾಪಂಗೆ ಬೆಲ್ಲೂನು? ಯಾರು ಬಲೂನ್ ಕೊಟ್ಟಿದ್ದು ಪಾಪಂಗೆ? ಸಮಾಧಾನ ಆಯ್ತಾ? ಊಟ ಮಾಡ್ಕೊಂಡು ನಾವು ಮನೆಗೆ ಬಂದಮೇಲೆ ಸಕಾದಂಗೆ ಆಗಿತ್ತು. ಬಿಸಿಲಿದ್ದರಿಂದ ನಾವು ಏನು ಮಾಡಿದ್ವು, ರೆಸ್ಟ್ ಮಾಡಿದ್ವು. ಸೊ ಇದು ಇವತ್ತಿನ ಮಿನಿ ವ್ಲಾಗ್ ಆಗಿತ್ತು. ನಿಮಗೆಲ್ಲ ಹೋಪ್ ಇಷ್ಟ ಆಯಿತು ಅಂದ್ಕೊತೀನಿ. ಸೊ ಇದನ್ನ ಇವತ್ತಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.